ಎಲ್ಲರಿಗೂ ಕೂಡ ನಮಸ್ತೆ. 2004ಕ್ಕೆ ಸೇವಾಭಾರತಿ ಪ್ರಾರಂಭ ಮಾಡಿದ್ದೇವೆ. ಆದರೆ ರಿಜಿಸ್ಟರ್ ಮಾಡಿದ್ದು 2012. ಕಂಪ್ಲೈನ್ಸ್ ಇರಲಿ, ಗುಡ್ ಗವರ್ನೆನ್ಸ್ ಇರಲಿ, MIS ಇರಲಿ, ಯಾವುದು ಗೊತ್ತಿರಲಿಲ್ಲ. ಆದರೆ ಕೆಲಸ ಮಾಡಬೇಕು ಅನ್ನುವಂಥ ಏನು ಒಳಗಿನ ತುಡಿತ ಅದು ಸೇವಾಭಾರತಿಗೆ ಬಾಳಿದೆ. ನಾಡ್ದು ಮಾರ್ಚಿಗೆ 30 ವರ್ಷ ಆಗ್ತದೆ ನನ್ನ ECT ಸ್ಪೈನಲ್ ಕಾರ್ಡ್ ಇಂಜರಿ. ಆದರೆ 7 ವರ್ಷಗಳ ಹಿಂದೆ APD ಅನ್ನುವಂಥ ಸಂಸ್ಥೆ, ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ, ಅವರು ಸಂಪರ್ಕಕ್ಕೆ ಬಂದಾಗ ಸ್ವಲ್ಪ ಗೊತ್ತಾಯಿತು. ಇವತ್ತಿನವರೆಗೆ ಪಾರ್ಟ್ನರ್ಶಿಪ್ಪನ್ನು ನಂಬಿದ್ದಾರೆ. ಆದ ಕಾರಣವೇ ನನ್ನ ಇಂಜುರಿ ಆಗಿ 21 ವರ್ಷದ ನಂತರ ನಾನು ರಿಹ್ಯಾಬಿಲಿಟೇಟ್ ಆದ ನಂತರ CMC ಬೆಂಗಳೂರಲ್ಲಿ ಮತ್ತೆ ಗೊತ್ತಾಯಿತು ನನ್ನಂಥವರನ್ನು ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನುವಂಥದ್ದು. ಅದರ ಪರಿಣಾಮವಾಗಿ 2017ರಿಂದ 5 ಬೆಡ್ ಇದ್ದು ರಿಹ್ಯಾಬ್, ಅದರ ನಂತರ 10 ಬೆಡ್ಗೆ ಬಂದಿದ್ದೇವೆ. 3 ಜಿಲ್ಲೆ, ಈಗ 6 ಜಿಲ್ಲೆಯಲ್ಲಿ ಕೆಲಸ ಮಾಡ್ತೇವೆ. ಯಾಕಂದರೆ ಆ ಮನಸ್ಸು, ಆ ತುಡಿತ ಒಳಗಿದ್ದು ಹೇಗಿತ್ತಂದರೆ, ರೋಗಿ ಬಯಸಿದ್ದು ಹಾಲನ್ನು, ವೈದ್ಯ ಹೇಳಿದ್ದು ಅದನ್ನೇ ಹಾಲನ್ನು. ಜರ್ನಿ ಸ್ಟಾರ್ಟ್ ಆಯಿತು. ಕಳೆದ 6 ವರ್ಷಗಳ ಹಿಂದೆ ಧ್ವನಿ ಫೌಂಡೇಶನ್ ನಮ್ಮ ಸಂಪರ್ಕಕ್ಕೆ ಬಂತು. 30 NGOದಲ್ಲಿ ನಾವು ಕೂಡ ನಿರಂತರ ಬ್ಯಾಚಲ್ಲಿ ನಾವು ಇದ್ದೆವು. ಅದು ನನ್ನನ್ನು ಮತ್ತು ನನ್ನ ಟೀಮನ್ನು ಬೆಳೆಸಿತು. ಆಗ ಗೊತ್ತಾಯ್ತು, ಈಗ MIS ಇರ್ಬೋದು, ಗುಡ್ ಗವರ್ನೆನ್ಸ್ ಇರ್ಬೋದು, HR, ಲೀಡರ್ಶಿಪ್, ಫಂಡ್ ರೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್, ಈ 8 ಸಬ್ಜೆಕ್ಟ್ಗಳು ಮತ್ತೆ ಗೊತ್ತಾಯಿತು. ನಿಧಾನ ಗಟ್ಟಿ ಆಗ್ತಾ ಹೋದೆವು. ಆದರೆ ಆ ರೋಗಿಗೆ ಮತ್ತು ಬೇಕಿತ್ತೇನೋ ಗೊತ್ತಿಲ್ಲ, ವೆಂಕಟೇಶ್ ಮೂರ್ತಿ ಅವರ ಪರಿಚಯ ಆಯಿತು. ಪ್ರಕರ್ಷ ಅಕಾಡೆಮಿಯಲ್ಲಿ ನಮ್ಮದು OD ಪ್ರೋಗ್ರಾಮ್ ಆಯಿತು 1 ವರ್ಷದ್ದು. ನಾನು ಕೂಡ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟಲ್ಲಿ ನಾನು ಕೂಡ ಸೇರಿದ್ದೆ. ನನ್ನ ಸ್ಟಾಫ್ ಒಟ್ಟಿಗೆ ಬಂದೆವು. 15 NGOಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತಗೊಂಡ NGO ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಆ ವ್ಯಾಲಿಡೇಟರಿ ಪ್ರೋಗ್ರಾಮಿಗೆ ಇಬ್ಬರದು APF ಟೀಮ್ ಆನಂದ್ ಅಂತ ಬಂದಿದ್ರು. ನಮ್ಮದು ಯಾವಾಗಲೂ ರಿಜೆಕ್ಟ್ ಆದ ಫೈಲ್ ಏನು ಮೇಲ್ ಮತ್ತೆ ಪುನರುಜ್ಜೀವನ ಆಯಿತು. ಈಗ ಡಿಸೆಂಬರ್ ಕೊನೆಗೆ APF ಒಟ್ಟಿಗೆ ಬೈಂದೂರು, ಉಡುಪಿ ಜಿಲ್ಲೆಯ ಬೈಂದೂರಲ್ಲಿ 5 ಬೆಡ್ ಇರುವಂಥ ನನ್ನಂತ ಏನು ಓಲ್ಡ್ ಮ್ಯಾನೇಜ್ಮೆಂಟ್ ಮತ್ತು ರಿಹ್ಯಾಬಿಲಿಟೇಷನ್ಗೆ ಒಂದು ವ್ಯವಸ್ಥೆ ಆಗ್ತದೆ. ಅದು APF ಇಂದ 6 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗ್ತದೆ. 6 ಜಿಲ್ಲೆಯಲ್ಲಿ 800 ಜನರಲ್ಲಿ 150 ಮಂದಿ ಗಾಯದಲ್ಲಿದ್ದಾರೆ. ಅವರ ಮನೆಯೊಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ವಾಸನೆ ಬರ್ತದೆ. ಇನ್ನೊಂದು 150 ಮಂದಿ ಸರ್ವೈಕಲ್ ಇಂಜುರಿ ಆಗಿದ್ದಾರೆ. ಅವರಿಗೆ ಹಸಿವು ಗೊತ್ತಾಗುವುದಿಲ್ಲ, ಕೈಗಳು ಬಂದರೆ ಬೆರಳುಗಳು ಬರುವುದಿಲ್ಲ. ಅಂತಹ ಸ್ಥಿತಿಯಲ್ಲಿರುವಾಗ ಇನ್ನೂ 10%, 800ರಲ್ಲಿ 10% ಮಹಿಳೆಯರಿದ್ದಾರೆ. ಈ ಒಂದು ಏನು ದೃಷ್ಟಾಂತಗಳು ಇಡೀ ನನ್ನನ್ನು ಏನು ಈ ಸ್ಥಿತಿಗೆ ಬೆಳೆಸಿದೆ ಅಂತ ಹೇಳಲಿಕ್ಕೂ ಕೂಡ ಏನು ಹೇಳಲಿಕ್ಕೆ ನಾನು ಅನಿಸ್ತದೆ. ಹಾಗೆ ಎರಡನೇದು, ಈ ನಿರಂತರ ಸಂಪರ್ಕ ಧ್ವನಿ APD ಮತ್ತು ಪ್ರಕರ್ಷದಿಂದಾಗಿ ಈಗ ಸಂವರ್ಧನೆ ಕಾರ್ಯಕ್ರಮಕ್ಕೆ ನಾವು ಕೊನೆಯಲ್ಲಿದ್ದೇವೆ. ಒಂದು ಅವಿನಾಭಾವ ಸಂಬಂಧ ಋಣ ಇದು ಮುಂದುವರಿತಾ ಉಂಟು. ಆದರೆ ನಾನು ಆಗದಿಂದ ಯೋಚನೆ ಮಾಡ್ತಾ ಇದ್ದೇನೆ, APD ಇರ್ಬೋದು ಅಥವಾ ಮತ್ತೆ ಧ್ವನಿ ಬಂದದ್ದಿರ್ಬೋದು, ಪ್ರಕಾಶ್ ನೀವು ಲೀಡರ್, ವಿನಾಯಕರೆಲ್ಲರೂ ಅದೆಲ್ಲ ಸ್ಟಾಫ್ಗಳು ಒಳ್ಳೆದಿದ್ದಾರೆ. ಆದರೆ ನಾನು ಒಬ್ಬನೇ ಲೀಡರ್ ಅಂತ. ಆದರೆ ಇವತ್ತು ಆ ಪ್ರಶ್ನೆಗೆ ನನ್ನೊಟ್ಟಿಗೆ ಇನ್ನು 3 ಜನ ಸಂವರ್ಧನೆಯಲ್ಲಿ ಲೀಡರ್ ಆಗ್ತಾ ಇದ್ದಾರೆ. ನಾನು ಲೀಡರ್ ಅನ್ನೋದು 4 ಜನ ಮುಂದಿನ ದಿನಗಳಲ್ಲಿ ಆ ಸೇವಾ ಭಾರತಿಯನ್ನ ಗಟ್ಟಿ ಮಾಡಲಿಕ್ಕೆ ಪಿಲ್ಲರ್ಗಳಾಗ್ತಾ ಇದ್ದಾರೆ. ಆದ ಕಾರಣ ಪ್ರಕರ್ಷ ಮತ್ತು ಎಲ್ಲ ನಿಮ್ಮೆಲ್ಲರಿಗೂ ಕೂಡ ನಾನು ಋಣಿ. ಈ ಬಾಂಧವ್ಯ ಮುಂದುವರಿಲಿ ಅನ್ನುವಂಥ ದೃಷ್ಟಿಯಲ್ಲಿ ಇನ್ನು ಮುಂದೆ ಆಗ ಇನ್ನೊಂದು ಬೈಠಕ್ ಆಗಿತ್ತು. ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಏನೆಲ್ಲ ಅಂತ ವೆಂಕಟೇಶ್ ಮೂರ್ತಿಜಿ ಹೇಳಿದರು. ಆದ ಕಾರಣ ಈಗ ಕನ್ಯಾಡಿ ಮತ್ತು ಬೆಂಗಳೂರು 300 ಕಿಲೋಮೀಟರ್ ಇಲ್ಲ, ಹತ್ತಿರ. ಒಳ್ಳೆ